ಒಂದು ಮದುವೆನ ಊರ್ಜಿತ ಮಾಡಬೇಕು ಅನ್ನೋ ಕಾರಣಕ್ಕೆ ನಿನ್ಗೆ ಹೇಳಿದೆ. ಆದ್ರೆ ನಿನಗೆ ಬದುಕೋಕೆ ಆಗಲ್ಲ ಅಂದ ಮೇಲೆ ಕೋರ್ಟು ಯಾರನ್ನೂ ಬಲವಂತ ಮಾಡುತ್ತೆ. ಇಬ್ಬರ ಪರಸ್ಪರ ಒಪ್ಪಿಗೆಯ ಮೇರೆಗೆ ರಾಘವೇಂದ್ರ ಮತ್ತು ಝಾನ್ಸಿಗೆ ಈ ಘನ ನ್ಯಾಯಾಲಯ ವಿಚ್ಛೇದನ ಮಂಜೂರು ಮಾಡಿರುತ್ತದೆ. ಇಂದಿನಿಂದ ಜಾರಿಯಾಗುವಂತೆ ಅವರ ವಿವಾಹವು ಅನೂರ್ಜಿತವಾಗಿದ್ದು ಕಾನೂನಿನ ಅಡಿಯಲ್ಲಿ ಯಾವುದೇ ಮಾನ್ಯತೆ ಇರುವುದಿಲ್ಲ. ಏನಿದು ಅಪ್ಪ ಮಕ್ಕಳು ಇಬ್ಬರು ರನ್ನಿಂಗ್ ರೇಸ್ ಓಡಕ್ ನಿಂತ್ಬಿಟ್ಟಿದಾರಲ್ಲ, ಏನ್ ಕಪ್ಪ ಇಟ್ಟಿದಾರಲ್ಲಿ? ಯಾಕೆ ವಾಟ್ ಹ್ಯಾಪನ್? ನೀನೇನಾದ್ರು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ಯಾ? ನಿಮ್ ಹಿಡಿದು ಕೊಡ್ಬೇಕು ಅನ್ನಂಗಿದ್ರೆ ಕುಷ್ಕದಲ್ಲಿ ನಿದ್ರೆ ಮಾತ್ರ ಯಾಕೆ ಮಲಗಿಸಿ ಹಿಡಿದು ಕೊಟ್ಬಿಡ್ತಿದೆ. ನನ್ನ ಮೇಲೆ ಡೌಟಾ ನಿಮ್ಗೆ? ಅದು ಪೊಲೀಸ್ದಲ್ಲ, ಸೈರನ್ನು ಆಂಬುಲೆನ್ಸ್. ನೋಡಿ ನಿಮ್ ಜೀವನ ಎಲ್ಲ ಬಂತು. ಒಂದು ಆಂಬುಲೆನ್ಸ್ ಸೌಂಡ್ ಕೇಳ್ತಿದ್ರು ಕೂಡ ಈ ರೇಂಜ್ಗೆ ಎದುರ್ಕಂತ ಇದೀರಲ್ಲ. ಕೂತ್ಕೊಳ್ಳಿ ಬೈಟೋ ಆರಾಮ್ಸೆ ಬೈಟೋ. ಇದೆಲ್ಲ ನಿಮಗ್ ಬೇಕಿತ್ತ? ಬೇಕು ಜಿಕೆ ಬೇಕು. ಹೀಗೆ ಆಂಬುಲೆನ್ಸ್ ಸೌಂಡ್ ಕೇಳಿ ಹೆದರೋ ತರ ಮಾಡಿದ್ರಲ್ಲ, ಅವ್ರಿಗೊಂದು ಗತಿ ಕಾಣಿಸ್ಲೇಬೇಕು. ಏನೋ ಸರ್, ನಿಮ್ ಒಳ್ಳೇದೇ ಕೇಳಿದೆ. ನೀವು ಕೇಳಿಲ್ಲ ಅಂತಂದ್ರೆ ನಾವೇನು ಮಾಡಕ್ಕಾಗತ್ತೆ? ಏನು ಮಾಡಕ್ಕಾಗ? ಏನು ಮಾಡ್ಬೇಡ, ನಂಗ್ ಸ್ವಲ್ಪ ದುಡ್ಡು ಅರೇಂಜ್ ಮಾಡು. ಅಯ್ಯೋ, ಕರ್ಗು ತಿನ್ನೋನ್ ಹತ್ರ ಹಪ್ಳ ಕೇಳ್ದಂಗ್ ಕೇಳ್ತಾ ಇದೀರಲ್ಲ ಸರ್. ಅಲ್ಲ ಸರ್, ನಮ್ ಮೇಡಮ್ ನನಗೆ ಸಂಬಳ ಕೊಟ್ಟು 2 ತಿಂಗಳಾಗೋಯ್ತು. ಓಹೋ, ಮೈ ಮೇಲಿದ್ದರೆ ಚಿನ್ನ ಚಿಂತೆ ಏತಕ್ಕೆ ಇಲ್ಲ ಅಂದ್ರೆ, ನಿಮ್ ಮೈ ಮೇಲೆ ಚಿನ್ನ ಇದೆಯಲ್ಲ, ಅದನ್ನ ಇಟ್ಕೊಂಡು ಏನ್ ಮಾಡ್ತೀರಿ? ಅಟ್ಲೀಸ್ಟ್ ಈಗ್ಲಾದ್ರೂ ನಿಮ್ಗೆ ಉಪಯೋಗ ಬರ್ಲಿ. ಬೆಚ್ಕೊಡಿ, ಅದನ್ನ ಅಡ ಇಟ್ಬಿಟ್ಟು ನಿಮ್ಗೆ ಬೇಕಾಗಿರೋ ದುಡ್ಡನ್ನ ತಂದ್ಕೊಡ್ತೀನಿ. ಚಿನ್ನ ಇದ್ರಲ್ಲಿ ಅರ್ಧ ಮಾತ್ರ ಬರುತ್ತೆ, ಇನ್ನರ್ಧ ಬೇಕು ಅಂದ್ರೆ ಇಲ್ಲಿ. ವಿವೇಕ್, ನೀನು ಕೊಡು. ಅರೆ ದಿದೋ ಇಸ್ಕೋ ಜಲ್ದಿ. ಹುಡುಗಿಯ ಕೊಟ್ಟಿದ್ರು ಇನ್ನು ಎಷ್ಟು ಚಿನ್ನದ ಮೇಲೆ ಆಸೆ ಇರ್ತಿತ್ತು ಏನೋ. ಬೀಜ ಕೊಡಪ್ಪ, ನನಗಲ್ಲ ನಿನ್ಗೇನೆ. ಇದನ್ನೆಲ್ಲ ಮಾಡ್ತೀಯೋ ಅಲ್ಲ ಮಾರ್ಗೇಜ್ ಮಾಡ್ತೀಯೋ ನನ್ಗೇನ್ ಗೊತ್ತಿಲ್ಲ. ಒಟ್ಟಾರೆ ದುಡ್ಡು ಹಿಡ್ಕೊಂಡ್ ಬಾ. ಅವ್ರಿಗೊಂದ್ ಗತಿ ಕಾಣಿಸೋ ತನಕ ಸುಮ್ಮನೆ ಬಿಡಲ್ಲ. ಸರಿ ನೀವು ಬಿಡಬೇಡಿ. ನಾನು ಅಷ್ಟೇ, ಇದನ್ನ ಸುಮ್ಮನೆ ಬಿಡಲ್ಲ. ಇದಕ್ಕೊಂದು ಗತಿ ಕಾಣಿಸ್ಬಿಡ್ತೀನಿ. ನಾನು ತಂದು ಕೊಟ್ಟಿರಲ್ಲ ನೀರು, ಅದು ಉಳ್ಕೊಂಡಿರ್ಬೇಕೇನೋ, ಅದನ್ನೇ ಕೊಡ್ಕೊಂಡು ನಾ ಬರೋರ್ಗು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಪಚ್ಚಿ ಇವ್ರು ಸತ್ತು ಸಮಾಧಿ ಸೇರೋವರೆಗೂ ಇವ್ರು ಕಿತ್ತೋಗಿರೋ ಬುದ್ಧಿನ ಬಿಡಲ್ಲ ಅನ್ಸುತ್ತೆ ನನಗೆ. ಯಾಕೆ 10% ಹಂಗೆ ಕಮಿಷನ್ ಮಾತಾಡ್ಕೊಂಡ್ಬಿಟ್ಟು ಈ ಚಿನ್ನಕ್ಕೊಂದು ಗತಿ ಕಾಣಿಸ್ಬಿಡ್ತೀನಿ. ಕೈಯಲ್ಲಿದ್ದರೆ ಚಿನ್ನ 10% ನನಗಣ್ಣ. ಇಲ್ಲ ಸ್ವಾಮಿ, ನನಗೆ ಇವ್ರ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಬದುಕೋದಕ್ಕೆ ಆಗ್ತಿಲ್ಲ. ನನಗೆ ಯಾವ ಕಾಲಾವಕಾಶನೂ ಬೇಕಾಗಿಲ್ಲ. ನನ್ಗೆ ಇವತ್ತೇ ಡಿವೋರ್ಸ್ ಕೊಟ್ಬಿಡಿ. ಇನ್ನೊಂದ್ಸರಿ ಯೋಚನೆ ಮಾಡಿ ಹೇಳಮ್ಮ, ಈ ಮದುವೆಯಿಂದ ನಿಮಗೆ ಆಗ್ತಿರೋ ತೊಂದರೆ ಆದ್ರೂ ಏನು? ಯಾಕಂದ್ರೆ ಕೋಪದಲ್ಲಿ ಕುಯ್ಕೊಂಡು ಮೂಗು ಶಾಂತವಾಗಿದ್ದಾಗ ವಾಪಸ್ ಬರಲ್ಲ. ನಾವಿಬ್ರು ಒಂದೇ ತರ ಯೋಚನೆ ಮಾಡ್ತೀವಿ. ಮದ್ವೆ ಆದ ಸಂತೋಷವಾಗಿರ್ತೀವಿ ಅಂತ ಮದ್ವೆ ಆದ್ವಿ. ಆದ್ರೆ ಮದ್ವೆ ಆದ್ಮೇಲೆ ಗೊತ್ತಾಗ್ತಿದೆ, ಅವ್ರು ಬೆಳೆದಿರೋ ರೀತಿನೇ ಬೇರೆ, ನಾನ್ ಬೆಳೆದ್ ಬಂದಿರೋ ರೀತಿನೇ ಬೇರೆ ಅಂತ. ಅವ್ರ ಮನೆಯಲ್ಲಿ ಶಾಸ್ತ್ರ ಸಂಪ್ರದಾಯ ಆಚಾರ ವಿಚಾರನ ಹೆಚ್ಚಾಗಿ ಪಾಲಿಸ್ತಾರೆ. ನಾ ಚಿಕ್ಕವಳಿಂದಾನು ಮೋಟನ್ನಾಗಿ ಬೆಳ್ದವಳು. ಅದಕ್ಕೆ ಅವ್ರ ಮನೇಲಿ ನಂಗೆ ಉಸಿರು ಕಡ್ದಂಗ ಆಗ್ತಿದೆ. ಬೆಳಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲ್ಗೋವರೆಗೂ ಅವ್ರದೇ ಆದ ಕಟ್ಟುಪಾಡುಗಳಿವೆ, ಬೇಕಾದಷ್ಟು ರೆಸ್ಟ್ರಿಕ್ಷನ್ಸ್ ಇದಾವೆ. ಅವುಗಳಿಗೆ ನಾನು ಹೊಂದ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ ಸ್ವಾಮಿ. ಅವ್ರ ಲೈಫ್ ಸ್ಟೈಲಿಗೆ ನನ್ನನ್ನ ನಾನು ಬದಲಾಯಿಸ್ಕೊಳ್ಳೋದಕ್ ಆಗ್ತಿಲ್ಲ. ಹಾಗೆ ಅವ್ರನ್ನ ಬದಲಾಗು ಅಂತ ಹೇಳೋದಕ್ಕೂ ನನ್ ಮನ್ಸು ಒಪ್ತಿಲ್ಲ. ಮದುವೆ ಅನ್ನೋದು ಬಾಂಧವ್ಯ ಆಗ್ಬೇಕೆ ಹೊತ್ತು ಬಂಧನ ಆಗ್ಬಾರ್ದು. ಈ ಎಲ್ಲಾ ಕಾರಣಗಳಿಂದ ನನಗ್ ಡಿವೋರ್ಸ್ ಬೇಕಾಗಿದೆ.
ನಾನು ಇಲ್ಲಿ ನಿಂತ್ಕೊಂಡು ಯಾರ ಮೇಲೂ ಆಪಾದನೆ ಮಾಡ್ತಿಲ್ಲ. ನನಗ ಆ ಮನೇಲಿ ಬದುಕೋದಕ್ ಆಗ್ತಿಲ್ಲ ಅಂತ ಹೇಳ್ತಿದ್ದೀನಿ ಅಷ್ಟೆ. ಪ್ಲೀಸ್ ನನ್ ಕೈ ಮುಗಿದ್ ಬೇಡ್ಕೋತೀನಿ, ನಮ್ಮ ಅಪ್ಲಿಕೇಶನ್ ಎಕ್ಸೆಪ್ಟ್ ಮಾಡಿ ನಮ್ಗೆ ಇವತ್ತೇ ಡಿವೋರ್ಸ್ ಕೊಟ್ಬಿಡಿ. ಒಂದು ಮದುವೆನ ಊರ್ಜಿತ ಮಾಡಬೇಕು ಅನ್ನೋ ಕಾರಣಕ್ಕೆ ನಿನ್ಗೆ ಹೇಳಿದೆ. ಆದ್ರೆ ನಿನಗೆ ಬದುಕೋಕೆ ಆಗಲ್ಲ ಅಂದ ಮೇಲೆ ಕೋರ್ಟು ಯಾರನ್ನೂ ಬಲವಂತ ಮಾಡುತ್ತೆ. ಇಬ್ಬರ ಪರಸ್ಪರ ಒಪ್ಪಿಗೆಯ ಮೇರೆಗೆ ರಾಘವೇಂದ್ರ ಮತ್ತು ಝಾನ್ಸಿಗೆ ಈ ಘನ ನ್ಯಾಯಾಲಯ ವಿಚ್ಛೇದನ ಮಂಜೂರು ಮಾಡಿರುತ್ತದೆ. ಇಂದಿನಿಂದ ಜಾರಿಯಾಗುವಂತೆ ಅವರ ವಿವಾಹವು ಅನೂರ್ಜಿತವಾಗಿದ್ದು ಕಾನೂನಿನ ಅಡಿಯಲ್ಲಿ ಯಾವುದೇ ಮಾನ್ಯತೆ ಇರುವುದಿಲ್ಲ. ಎಲ್ಲಿಗೆ? ಬೇಗ ಬಾ. ದೊಡ್ಡಪ್ಪ ದೊಡ್ಡಮ್ಮ ಎಲ್ರು ಬೇಗ ಬನ್ನಿ. ಎಲ್ರಿಗೂ ಒಂದ್ ಗುಡ್ ನ್ಯೂಸ್ ಇದೆ. ನೇನೆ ಪಲ್ಲು, ಏನಾಯ್ತೆ? ಯಾಕೆ ಅಷ್ಟೊಂದು ಖುಷಿ ಆಗಿದ್ಯಾ? ಇವಳು ಬಯಸ್ದಾಗೇನೆ ಸಂಬಂಧ ಮುರಿದಿರುತ್ತೆ, ಅದಕ್ಕೆ ನಿನ್ ಮಗಳು ಇಷ್ಟೊಂದು ಸಂತೋಷದಿಂದ ಹಾರಾಡ್ತಾ ಇದ್ದಾಳೆ. ಹೌದೇನೆ ಪಲ್ಲು, ಅತ್ತೆ ಹೇಳ್ತಿರೋ ಸತ್ಯನಾ? ಹೌದಮ್ಮ. ಯಾವ ಸಮಸ್ಯೆನೂ ಇಲ್ದೆ ಅಣ್ಣ ನಮ್ ಕೊಟ್ಟ ಮಾತನ್ನ ಉಳಿಸ್ಕೊಬಿಟ್ಟ. ಅವ್ಳ ಜೊತೆ ಇದ್ದ 3 ಗಂಟಲ್ ನಂಟ್ನು ಕಳ್ಕೊಬಿಟ್ಟ. ಬಿಡಮ್ಮ, ಎಲ್ಲ ನೀನ್ ಅನ್ಕೊಂಡಾಗೆ ಆಯ್ತು ತಾನೆ. ಇವಾಗ ಅಣ್ಣ ಮನೆಗ್ ಬರ್ತಿದ್ದಾನೆ, ಅಣ್ಣಗೆ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಬೇಕು. ಅಮ್ಮ ದೊಡ್ಡಮ್ಮ ನೀವಿಬ್ರು ಆರತಿ ರೆಡಿ ಮಾಡ್ಕೊಳ್ಳಿ. ಅಷ್ಟೇ ಸಾಕಾ? ಇಲ್ಲ ಬಾಜಾ ಭಜಂತ್ರಿ ಏನೋ ಬೇಡ್ವಾ ಅಕ್ಕ? ಅದನ್ನೇ ಕರ್ಸ್ಬೇಕಿತ್ತು, ಆದ್ರೆ ಏನ್ ಮಾಡೋದು, ಟೈಮ್ ಇಲ್ಲ. ಸದ್ಯಕ್ಕೆ ಆರತಿ ಮಾಡಿ ವೆಲ್ಕಮ್ ಮಾಡಿ ಸೆಲೆಬ್ರೇಟ್ ಮಾಡ್ತೀವಿ. ಆರತಿ ಮಾಡಿ ವೆಲ್ಕಮ್ ಮಾಡೋದಕ್ಕೆ ಅವನೇನ್ ಯುದ್ಧ ಗೆದ್ದು ಬರ್ತಾ ಇಲ್ಲ. ಜೀವನ ಅನ್ನೋ ಯುದ್ಧದಲ್ಲಿ ಸೋತ್ ಬರ್ತಾ ಇದ್ದಾನೆ. ಸೋತವ್ರು ಯಾರೇ ಆರತಿ ಮಾಡ್ತಾರೆ? ನಿಮ್ ಅಭಿಪ್ರಾಯ ತಪ್ಪು ಅಜ್ಜಿ. ಅಂತ ದುರಂಕಾರಿ ಹೆಣ್ಣನ ಅವನ್ ಜೀವನದಿಂದ ದೂರ ಮಾಡಿದಾನೆ ಅಂದ್ಮೇಲೆ ಅವನ್ ನಿಜವಾಗ್ಲೂ ಗೆದ್ದಿದ್ದಾನೆ. ಅವನ್ ಬೆನ್ನಿಗೆ ಏರಿದ ಬೇತಾಳದಿಂದ ಮುಕ್ತಿ ಪಡ್ಕೊಂಡಿದ್ದಾನೆ ಅಂದ್ಮೇಲೆ ಅಣ್ಣ ಗೆದ್ದಾಗೆ ಅಲ್ವಾ ಅಜ್ಜಿ? ಮನಸ್ಸಿನಲ್ಲಿ ಯಾವುದೇ ದೂರಾಲೋಚನೆ ಇಟ್ಕೊಳ್ದೆ ನೋಡಿದ್ರೆ ಯಾರ್ ದುರಹಂಕಾರಿಗಳು ಅನ್ನೋದು ಚೆನ್ನಾಗ್ ಗೊತ್ತಾಗತ್ತೆ. ಅಂದ್ರೆ ಆ ಚಾನ್ಸಿಗೆ ದುರಹಂಕಾರ ಇಲ್ಲ ಅಂತ ಹೇಳ್ತಿದ್ದೀರಾ ಅತ್ತೆ? ಮೊದ್ಲು ಅವಳಿಗೆ ದುರಹಂಕಾರ ತುಂಬಿತ್ತು, ಆದ್ರೆ ಈ ಮನೆಗ್ ಬಂದ್ಮೇಲೆ ಬದ್ಲಾದ್ಲು. ತನ್ನನ್ನ ತಾನ್ ತಿದ್ಕೊಂಡು ಈ ಮನೆಗ್ ಬೇಕಾದ ಸಂಸ್ಕಾರ ಸಂಸ್ಕೃತಿನ ಕಲ್ತ್ಕೊಂಡ್ಲು. ಅವಳನ್ನ ಮೊದಲೇ ದಿನ ನೋಡಿದಾಗ ಅವಳು ಈ ಮನೆಗ್ ಹೊಂದ್ಕೊಳ್ತಾಳ ಅಂತ ಯೋಚಿಸ್ದೆ, ಆದ್ರೆ ಅವಳ ಮನಸ್ಸಿಗೆ ಹೊಂದ್ಕೊಂಡ್ಬಿಟ್ಲು. ಹಾಗಾದ್ರೆ ಅವಳೇನು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಿದ್ದೀರಾ ಅಜ್ಜಿ? ಹುಟ್ಟಿದ ಮೇಲೆ ಮನುಷ್ಯ ತಪ್ಪು ಮಾಡೋದು ಸಹಜ, ಆದ್ರೆ ಅದನ್ನ ಅರ್ಥ ಮಾಡ್ಕೊಂಡು ತಿದ್ದಿ ನಡೆಯೋದು ಮುಖ್ಯ. ಆ ವಿಷಯಕ್ಕೆ ಬಂದ್ರೆ ಝಾನ್ಸಿ ನನ್ನ ದೃಷ್ಟಿನಲ್ಲಿ ಎತ್ತರದ ಸ್ಥಾನದಲ್ಲಿದ್ದಾಳೆ. ಮನಸ್ಸಿನಲ್ಲಿ ಯಾವ ಉದ್ದೇಶನೂ ಇಲ್ಲದೆ ಝಾನ್ಸಿ ಮತ್ತೆ ಅನಿತನ್ನ ನೋಡಿದ್ರೆ ಝಾನ್ಸಿ ಆ ಅನಿತಾಗಿಂತ 100 ಪಟ್ಟು ಉತ್ತಮ ಅನ್ನೋದು ಅರ್ಥ ಆಗತ್ತೆ. ಅಜ್ಜಿ ಸಾಕು, ಇವಾಗ ಅವಳ ಗುಣಗಾನ ಯಾಕೆ ಮಾಡ್ತಿದ್ದೀರಾ? ಅವಳಿಗೆ ನಮ್ಮ ಅಣ್ಣನ ಹೆಂಡತಿ ಆಗೋ ಯೋಗ್ಯತೆ ಆಗ್ಲಿ, ಈ ಮನೆ ಸೊಸೆ ಆಗೋ ಅರ್ಹತೆ ಆಗ್ಲಿ ಎರಡೂ ಇಲ್ಲ ಅಂದ್ಮೇಲೆ ಅವಳ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ. ನಾವ್ ಯಾವ ಬಣ್ಣದ ಕನ್ನಡಕನ ಹಾಕೊಂಡು ಪ್ರಪಂಚನ ನೋಡ್ತೀವೋ ಪ್ರಪಂಚ ಅದೇ ಬಣ್ಣದಲ್ಲಿ ಕಾಣುತ್ತೆ, ಆದ್ರೆ ನಿಜವಾದ ಬಣ್ಣ ಬೇರೆನೇ ಇರುತ್ತೆ. ಯಾರ ಯೋಗ್ಯತೆ ಏನು ಅನ್ನೋದು ಮುಂದೆ ನಿಮಗೆ ಅರ್ಥ ಆಗುತ್ತೆ. ಒಟ್ನಲ್ಲಿ ಈ ಮನೆ ಇವತ್ತು ಒಂದು ಅಪರೂಪದ ಮಾಣಿಕ್ಯನ ಕಳ್ಕೊಂತು ಅನ್ನೋದಂತೂ ಸತ್ಯ. ಈ ಜನ್ಮದಲ್ಲಿ ಅಂತ ಗುಣವಂತೆ ನಮ್ ರಾಘು ಜೀವನದಲ್ಲಿ ಬರೋದಕ್ಕೆ ಸಾಧ್ಯವೇ ಇಲ್ಲ. ಕಂಗ್ರ್ಯಾಚುಲೇಷನ್ಸ್ ರಾಘವೇಂದ್ರ ಅವರೇ, ನೀವು ನಿಮ್ಮ ಮನೆಯವ್ರ ಆಸೆ ಪಟ್ಟಂಗೆ ನಿಮ್ಗೆ ಬೇಗನೆ ಡಿವೋರ್ಸ್ ಸಿಕ್ಬಿಡ್ತು.
ಜಡ್ಜು ಅಷ್ಟು ಮಾತಾಡಿದ್ದೀನಿ ಕೇಳಿ ಈ ಕೇಸು ಎಲ್ಲಿ ಕಾಂಪ್ಲಿಕೇಟ್ ಆಗೋಗುತ್ತೋ ಅನ್ಕೊಂಡಿದ್ದೆ, ಆದ್ರೆ ಬೇಗನೆ ಸಿಕ್ಬಿಡ್ತು. ಸೊ ಇವತ್ತಿಂದ ನಿಮ್ಗೆ ಮತ್ತೆ ಝಾನ್ಸಿ ಅವ್ರಿಗೆ ಯಾವುದೇ ಸಂಬಂಧ ಇಲ್ಲ. ಕೋರ್ಟ್ ಆರ್ಡರ್ ತಗೊಂಡ್ಮೇಲೆ ನಿಮ್ಗೆ ಕಾಲ್ ಮಾಡ್ತೀನಿ. ಏನ್ ತಂಗಿ ಇದು, ಇಷ್ಟು ಸುಲಭವಾಗಿ ಬಿಟ್ಕೊಡ್ತೀಯ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ಜಡ್ಜ್ ಮುಂದೆ ರಾಘು ಅವ್ರು ಮಾತಾಡಿದ್ದು ನಮ್ಗೇನು ಆಶ್ಚರ್ಯ ಅನ್ಸ್ಲಿಲ್ಲ ಝಾನ್ಸಿ. ಯಾಕಂದ್ರೆ ಅವರು ಅವ್ರ ಮನೆಯವ್ರಿಗೋಸ್ಕರ ಡಿವೋರ್ಸ್ ಕೊಡ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ರು. ಬಟ್ ನೀನ್ ಆಡಿದ ಮಾತುಗಳು ನಿಜವಾಗ್ಲೂ ಶಾಕ್ ಆಯ್ತು. ಅದನ್ನ ಬಿಟ್ಟು ಇನ್ನೇನ್ ಮಾಡ್ಬೇಕಿತ್ತು ಹೇಳಿ. ಅದನ್ನ ಬಿಟ್ಟು ಏನ್ ಮಾಡ್ಬೇಕಿತ್ತು ಅಂದ್ರೆ ನಿನ್ ಸಂಬಂಧ ಉಳಿಸ್ಕೊಳಕ್ಕೆ ಒಂದು ಅವಕಾಶ ತಗೋಬೇಕಿತ್ತು. ಪ್ರೀತಿಗೋಸ್ಕರ ಕೊನೆವರೆಗೂ ಹೋರಾಡ್ಬೇಕಿತ್ತು. ಅದ್ರಿಂದ ಏನು ಯೂಸ್ ಆಗ್ತಿರ್ಲಿಲ್ಲ ಅಣ್ಣ. ನಾನೇನಾದ್ರೂ ಹಾಗೆ ಮಾಡಿದ್ರೆ ರಾಘುಗೆ ಇನ್ನಷ್ಟು ಪ್ರೆಷರ್ ಆಗ್ತಿತ್ತು, ಮನ್ಸ್ಗಳು ಮತ್ತಷ್ಟು ಕೆಡ್ತಿತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಜಡ್ಜ್ ಸೈನ್ ಮಾಡೋವರೆಗೂ ರಾಘು ನನ್ ಗಂಡ ಆಗಿದ್ದ. ಗಂಡ ಮಾತ್ರ ಹೆಂಡತಿ ಆಸೆಗಳನ್ನ ಕೋರಿಕೆಗಳನ್ನ ನೆರವೇರಿಸ್ಬೇಕು ಅಂತ ಏನಿಲ್ವಲ್ಲ. ಸಹಧರ್ಮಿನಿಯಾಗಿ ಅವನ್ ಕೇಳಿದ್ದನ್ನ ಕೊಡ್ಬೇಕು ಅಲ್ವಣ್ಣ. ನನ್ ಗಂಡ ನನ್ನ ಹತ್ರ ಕೊನೆದಾಗ ಕೇಳಿದ್ದು ಡಿವೋರ್ಸ್, ಅದಕ್ಕೆ ಕೊಟ್ಬಿಟ್ಟೆ. ಪ್ರೀತಿ ಅಂದ್ರೆ ಬರೀ ಪಡ್ಕೊಳ್ಳೋದಷ್ಟೇ ಅಲ್ಲ, ಕೊಡೋದೇ ಇರ್ಬೇಕು ಅಲ್ವಾ? ಅಂದ್ರೆ ನಿನ್ ಜೀವನನ ತ್ಯಾಗ ಮಾಡಿ ತ್ಯಾಗಮೂರ್ತಿ ಅನ್ಸ್ಕೋಬೇಕು ಅನ್ಕೊಂಡಿದ್ಯಾ? ಇಲ್ಲ, ಸ್ವಾರ್ಥಿ ಆಗ್ಬಾರ್ದು ಅನ್ಕೊಂಡೆ ಅಷ್ಟೇ. ಯಾವ್ದನ್ನೇ ಆಗ್ಲಿ, ಯಾರನ್ನೇ ಆಗ್ಲಿ ಬಲವಂತದಿಂದ ಪಡ್ಕೊಳ್ಳೋದಕ್ಕಾಗಲ್ಲ.